ಹಾಯ್, ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಈ ಪಲ್ಯ ಮಾಡೋದಕ್ಕೆ ಫಸ್ಟು 1 ಲೀಟ್ರು ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ವಾಂಗಿ ಬದನೆ ಇದೆಯಲ್ಲ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕದ ಸೈಜಲ್ಲಿ ಕಟ್ ಮಾಡಬೇಕು ಈ ಪಲ್ಯಕ್ಕೆ ಮಾತ್ರ. ನೋಡಿ, ಒಂದು 4 ತಗೊಂಡಿದ್ದೀನಿ ನಾನು ವಾಂಗಿ ಬದನೆನ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಸೈಡ್ ಈ ಥರ ಕಟ್ ಮಾಡಿ ಮಧ್ಯದಲ್ಲಿ ಮತ್ತೆ 3 ಪೀಸ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಇದು ಚಿಕ್ಕದಾಗೆ ಕಟ್ ಮಾಡಬೇಕು, ಬಟ್ ದೊಡ್ಡದಾಗಿ ಕಟ್ ಮಾಡಬಾರ್ದು, ಚೆನ್ನಾಗಿ ಬರಲ್ಲ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆ ಗೊತ್ತಿಲ್ಲ. ಇದು ಇದನ್ನು ನೋಡಿ, ರಾಗಿ ಹಿಟ್ಟಿರುತ್ತಲ್ಲ, ಆ ಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ನೀರಿಗೆ ಬದನೆಕಾಯಿ ಇಟ್ಟಿದ್ದೀನಿ. ಅದು ಕಪ್ಪಾಗಬಾರ್ದು ಅಂತ ಹೆಚ್ಚಿರೋ ಬದನೆಕಾಯಿ. ಹೆಸ್ರು ಕಾಳನ್ನ ಓವರ್ ನೈಟ್ ನಾನು ನೆನೆಸಿ ಅದನ್ನು ಕುದಿಯೋ ನೀರಿಗೆ 1 ವಿಷಲ್ ಹಾಕಿಸ್ತಾ ಇದ್ದೀನಿ ಕುಕ್ಕರಲ್ಲಿ. ಲಿಡ್ನ ಕ್ಲೋಸ್ ಮಾಡಿ, ನೆಕ್ಸ್ಟ್ ನಾವು ಬದನೆಕಾಯಿ ಇರುತ್ತಲ್ಲ, ಆ ಬದನೆಕಾಯಿನ ಮತ್ತೆ ಹಾಕಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಅದನ್ನು ಇನ್ನೊಂದು ವಿಷಲ್ ಬರೋಗೆ ವಿಷಲ್ ಹಾಕಿಸ್ಬೇಕು. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಒಂದು ಬಾಣಲಿ, ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ, ಒಂದು 2 ಮಿನಿಟ್ಸ್. ನೆಕ್ಸ್ಟು ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು 2 ಈರುಳ್ಳಿ, ಇದು ಫ್ರೈ ಆಗಲಿ ಒಂದು 2ರಿಂದ 3 ನಿಮಿಷ. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಟರ್ಮರಿಕ್ ಪೌಡರ್ನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿದ್ವಲ್ಲ ಹೆಸ್ರು ಕಾಳು ಮತ್ತು ಬದನೆಕಾಯಿನ, ಅದು ರಸ ಸಪ್ರೇಟ್ ಮಾಡಿ ಕಾಳನ್ನು ಇಲ್ಲಿ ನಾವು ಒಗ್ಗರಣೆಗೆ ಫ್ರೈ ಮಾಡೋದಕ್ಕೆ ಹಾಕಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಬಟ್ ನಾನು ರೊಟ್ಟಿ ಜೊತೆ ನೋಡಿಲ್ಲ, ಚಪಾತಿ ಜೊತೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿಳಿ ಸಾರು ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಇದು ಮಾಡಬೇಡಿ. ಅದು ಮಾಡಿದ ಮೇಲೆ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಪರ್ಸ್ನಲಿ ನಮ್ಮನೆಯವರಿಗೆ ನನಗೆ ತುಂಬ ಇಷ್ಟ. ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.